ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ನಾವು ಕೂಡ ಚೆನ್ನಾಗಿದ್ದೀವಿ. ಜಸ್ಟ್ ಇವಾಗ ವಂದೇ ಭಾರತ್ ಟ್ರೈನಿಂದ ಇಳ್ಕೊಂಡ್ಬಿಟ್ಟು ಸೀದಾ ನಾವು ಮಾಲ್ ಆಫ್ ಏಷ್ಯಾ ಕಡೆ ಬಂದ್ವಿ. ನಾನು ತುಂಬ ಸತಿ ಬೆಂಗಳೂರು ಕಡೆ ಬಂದಿದ್ದೆ, ಬಟ್ ಮಾಲ್ ಆಫ್ ಏಷ್ಯಾ ನನಗೆ ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಸತಿ ಸಣ್ಣ ಕರ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಇದರ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ನಾನು ಶೂಟ್ ಮಾಡಿದ್ದೀನಿ. ಅವನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನೋಡೋಣ, ಏನಾದರೂ ಇಷ್ಟ ಆದರೆ ಶಾಪ್ ಕೂಡ ಮಾಡೋಣ ಅಂತೇಳಿ ಬಂದಿದ್ದೀವಿ ಅಷ್ಟೇ. ಆ್ಯಂಡ್ ಕ್ಲಿಪ್ಪಿಂಗ್ಸ್ನ ಎಂಜಾಯ್ ಮಾಡಿ. ಎಲ್ಲ ಕಡೆನೂ ಸುತ್ತಾಡಿದ್ವಿ. ಕಾಲು ನೋವು ಜೊತೆಗೆ ತುಂಬ ಅಂದರೆ ತುಂಬ ಹಸುವಾಗ್ತಿದೆ. ಅದಕ್ಕೆ ಇವಾಗ ಫುಡ್ ಕೋರ್ಟ್ ಕಡೆ ಬಂದ್ವಿ. ಆ್ಯಂಡ್ ಕಸೆ ಕುಲ್ಚಾ ಅಂತೇಳಿ ಒಂದು ಶಾಪ್ ಇದೆ. ಅದಕ್ಕೆ ಇಲ್ಲಿ ನಾನು ರೋಲ್ ಆರ್ಡರ್ ಮಾಡಿದ್ದೀನಿ, ಪನ್ನೀರ್ ರೋಲು. ಸೊ ಅದನ್ನು ಎಂಜಾಯ್ ಮಾಡೋಣ ಇವಾಗ. ಇದೊಂಥರ ದೇಸಿ ಟೈಪ್ ಊಟ ಅನ್ನಿಸ್ತಿತ್ತು ನನಗೆ. ದಪಾಟಿ ಅದೆಲ್ಲ ಕಾಣಿಸ್ತು ನನಗೆ. ಅದಕ್ಕೆ ರೋಲ್ ಚೆನ್ನಾಗಿರುತ್ತೆ, ಸ್ಪೈಸಿ ಇರುತ್ತೆ ಅಂತೇಳಿ ಇಲ್ಲಿ ರೋಲ್ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಫೈನಲಿ ರೆಡಿಯಾಗಿದೆ ಫುಡ್ಡು. ಇವಾಗ ಎಂಜಾಯ್ ಮಾಡೋಣ. ನಿಜ ಹೇಳಬೇಕು ಅಂತಂದರೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಂಗೆ ಯಾವ ಥರ ಚಟ್ಪಟ ಬೇಕೋ ಅದೇ ಥರ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ಫುಡ್ ಎಂಜಾಯ್ ಮಾಡಿದ್ದು ಆದಮೇಲೆ ಸೀದಾ ನಾವು ಸಣ್ಣ ಫ್ರೆಂಡ್ ಮನೆಗೆ ಹೋದ್ವಿ. ಬೆಂಗಳೂರಲ್ಲಿ ಒಂದು 2-3 ಡೇಸ್ ಸ್ಟೇ ಮಾಡಿದ್ವಿ ಅಂತ ಅನಿಸುತ್ತೆ ಸಣ್ಣ ಫ್ರೆಂಡ್ ಮನೆಯಲ್ಲಿ. ಆ್ಯಂಡ್ ಅದಾದಮೇಲೆ ಮೈಸೂರು ಕಡೆ ಬಂದ್ವಿ. ನಮ್ದು ಆ್ಯಕ್ಚುಲಿ ಏನು ಪ್ಲ್ಯಾನ್ ಇತ್ತು ಅಂತಂದರೆ ಊಟಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಸಣ್ಣ ಫ್ರೆಂಡ್ GP ಅಣ್ಣ ಅಂತ ಇದ್ದಾರೆ, ಅವ್ರದ್ದು ವರ್ಕ್ ಇತ್ತು ಮೈಸೂರಲ್ಲಿ. ಅದಕ್ಕೆ ಇವಾಗ ಮೈಸೂರು ಕಡೆ ಬಂದಿದ್ದೀವಿ. ಆ್ಯಂಡ್ ಇಲ್ಲೂ ಕೂಡ ನಮಗೆ ಕ್ಲೋಸ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅವರನ್ನು ನಿಮ್ಮ ಜೊತೆ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಇವಾಗ ನಾವು ಮೈಸೂರಲ್ಲಿ ಇರೋದು, ಮಾಲ್ ಆಫ್ ಮೈಸೂರಿಗೆ ವಿಸಿಟ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಇವಾಗ ಬೌಲಿಂಗ್ನ ಎಂಜಾಯ್ ಮಾಡ್ತಿದ್ದೀವಿ. ಇಲ್ಲೇ ವಾಂಗ್ ಕ್ಯಾಕೆ ಸೀದಾ ಫಾಸ್ಟ್ ಹೊಡಿಬೇಕಾದ್ರೆ ರೆಡ್ ತಗೋ, ರೆಡ್ ಗ್ರೀನ್ ಇಲ್ಲ, ರೆಡ್ ತಗೋ. ಫಾಸ್ಟ್ ಹೊಡಿ. ಆಕಿ ಒಂದೇ ಬಿದ್ರು ಸಾಕಂತ ಹಾಕಿ. ನಾನು ಹೇಳಿದ್ನಲ್ವ, ನನಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಿಲ್ಲ, ಶೂಟ್ ಮಾಡ್ಕೊಂಡಿಲ್ಲ ಜಾಸ್ತಿ. ನಾನು ಏನೇನು ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ದಿನ ನಾವು ಮೈಸೂರಿಗೆ ಬಂದಾಗ ಮಾಲ್ ಆಫ್ ಮೈಸೂರಿಗೆ ವಿಸಿಟ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಬೌಲಿಂಗ್ ಕೂಡ ಆಡಿದ್ವಿ. ಆ್ಯಂಡ್ ಸೆಕೆಂಡ್ ಡೇ ಅರಮನೆಗೆ ಬಂದ್ವಿ, ಮೈಸೂರು ಅರಮನೆಗೆ. ಮುಂಜಾನೆಯಿಂದ ಸಂಜೆವರೆಗೂ ಎಲ್ಲೂ ಹೋಗಿರಲಿಲ್ಲ. ರಾತ್ರಿ ತುಂಬ ಬೋರ್ ಆಗ್ತಿತ್ತು. ಅದಕ್ಕೆ 8-8:30 ಮನೆ ಬಿಟ್ಬಿಟ್ಟು ಸೀದಾ ಮೈಸೂರು ಪ್ಯಾಲೇಸ್ ಕಡೆ ಬಂದು ಅಲ್ಲಿ ಫುಲ್ ಚಿಲ್ ಮಾಡಿದ್ವಿ ಅಂತ ಹೇಳ್ಬೋದು. ಆ್ಯಂಡ್ ಇದು ಥರ್ಡ್ ಡೇ. ಮೈಲಾರಿ ದೋಸೆ ಅಂತೇಳಿದೆ, ಫುಲ್ ಫೇಮಸ್ಸು. ದೋಸೆ ಅಂತೂ ತುಂಬ ಸಾಫ್ಟ್ ಆಗಿತ್ತು ಆ್ಯಂಡ್ ಟೇಸ್ಟಿ ಕೂಡ ಆಗಿತ್ತು. ಆ್ಯಂಡ್ ಇದ್ರ ಜೊತೆಗೆ ಬಾದಾಮಿ ಹಲ್ವಾ ಅಂತ ಸಿಗುತ್ತೆ, ಅದು ಕೂಡ ಟೇಸ್ಟು ಸಖತ್ತಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಫೋರ್ತ್ ಡೇ, ಇವತ್ತು ಮುಂಜಾನೆ ಕೂಡ ಎಲ್ಲೂ ಹೋಗಿಲ್ಲ. ಇದು ಫಸ್ಟ್ ಮೀಲ್ ಅಂತ ಹೇಳ್ಬೋದು. ಟೈಮ್ 1:15 ಆಗ್ತಿದೆ, ಯಾಕಂದರೆ ತುಂಬ ಲೇಟ್ ಮಾಡಿ ಎದ್ದಿದ್ದೆ. ಅದಕ್ಕೆ ಝೊಮ್ಯಾಟೋಯಿಂದ ನಾನು ರಾಗಿ ಮುದ್ದೆ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಆರ್ಡರ್ ಮಾಡ್ಕೊಂಡು ತಿಂದೆ. ಆ್ಯಂಡ್ ಇದು ಫಿಫ್ತ್ ಸಂಜೆ 4:45 ಗಂಟೆ ಆಗ್ತಿದೆ. ಡೌನ್ ಟೌನ್ಗೆ ಬಂದಿದ್ದೀವಿ. ಎಲ್ಲರಿಗೂ ಬರ್ಗರ್ ತಿನ್ನಬೇಕು ಅಂತ ಅನಿಸ್ತಿತ್ತಂತೆ. ನನಗಂತೂ ಪಿಜ್ಜಾ ಬರ್ಗರ್ ಅಷ್ಟು ಇಷ್ಟ ಆಗಲ್ಲ, ಬಟ್ ಆದರೂ ಅವ್ರ ಜೊತೆ ಬಂದಿದ್ದೀನಿ, ನೋಡೋಣ ಟೇಸ್ಟ್ ಮಾಡೋಣ ಅಂಥೇಳಿ. ಸೊ ಬನ್ನಿ, ಇಲ್ಲಿ ಬರ್ಗರ್ ಹೇಗಿತ್ತು ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನು ಒಂದೇ ಬರ್ಗರಲ್ಲಿ ಶೇರ್ ಆಗಿದ್ದೆ, ಅದು ನನಗಂತೂ ಇಷ್ಟ ಇಲ್ಲ. ಅದು ಆದಮೇಲೆ ಇವಾಗ ವೈಟ್ ಟೀಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿದೆ, ಗೋವಾ ವೈಬ್ ಕೊಡ್ತಿತ್ತು ನಮಗೆ. ಸೊ ಚೆನ್ನಾಗಿ ಅನ್ನಿಸ್ತು ಪ್ಲೇಸು, ಅದಕ್ಕೆ ಇಲ್ಲಿ ಕೂಡ ಬಂದ್ವಿ. ನೋಡ್ತಿದ್ದೀರಾ, ಎಲ್ಲರೂ ಫೋನಲ್ಲಿ ಬ್ಯುಸಿ ಇದ್ದಾರೆ, ನಾನು ಶೂಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀನಿ. ಆ್ಯಂಡ್ ನಿಮಗೆ ಮೈಸೂರಲ್ಲಿ ಹೊಸ ಫ್ರೆಂಡ್ಸ್ ಭೇಟಿಯಾಗಿದ್ರು ಅಂತ ಹೇಳಿದ್ನಲ್ವ, ಅವರು ಶ್ರುತಿ ಮತ್ತು ದೇವಿ ಪ್ರಸಾದ್ ಅಂತೇಳಿ ಕ್ಯೂಟ್ ಆ್ಯಂಡ್ ಲವ್ಲಿ ಕಪಲ್ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ನಮಗೆ ಅವರು ಕ್ಲೋಸ್ ಫ್ರೆಂಡ್ಸು. ಇಲ್ಲಿ ನಾವು ತುಂಬ ಹೆಲ್ದಿಯಾಗಿರೋ ಹರ್ಬಲ್ ಟೀ ಹಾಗೆ ಲೆಮನ್ ಟೀ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀನಿ, ಬನ್ನಿ.
ಅದರ ಜೊತೆಗೆ ಕೊನೆಯಲ್ಲಿ ಗಾರ್ಲಿಕ್ ಬ್ರೆಡ್ ಕೂಡ ಆರ್ಡರ್ ಮಾಡಿದ್ವಿ. ತುಂಬ ಸಾಫ್ಟ್ ಆಗಿತ್ತು, ಸಖತ್ತಾಗಿತ್ತು. ಆ್ಯಂಡ್ ಟೀ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಅಂದರೆ ತುಂಬ ಟೈಮ್ ಪಾಸ್ ಆಯಿತು ಇವತ್ತು ಅಂತ ಹೇಳ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು 7th ಡೇ ನಾವು ಐಕಾನಿಕ್ಗೆ ಬಂದಿದ್ವಿ ಪಬ್ಗೆ. ಆ್ಯಂಡ್ ಇಲ್ಲಿ ಕೂಡ ತುಂಬ ಅಂದರೆ ತುಂಬ ಟೈಮ್ ಸ್ಪೆಂಡ್ ಆಯಿತು ಅಂತ ಹೇಳ್ಬೋದು. ತುಂಬ ಇಷ್ಟ ಆಯಿತು. ಐಕಾನಿಕ್ ಪಬ್ಬಿಂದ ಸೀದಾ ನಾವು ಮೆನ್ನಾ ಬಜಾರ್ ಕಡೆ ಬರ್ತಾ ಇದ್ದೀವಿ. ಇಲ್ಲಿ ಮಂದಿ ಮೊಹಲ್ಲಾ ಅಂತೇಳಿ ಒಂದು ಸ್ಟ್ರೀಟ್ ಇದೆ, ಅಲ್ಲಿ ಡ್ರೈವರ್ಸ್ ಅಂತೇಳಿ ಒಂದು ಹೋಟೆಲ್ ಇದೆ. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಸಖತ್ತಾಗಿರುತ್ತೆ ಟೇಸ್ಟು. ಅದಕ್ಕೆ ಜಿ ಪಿ ಅಣ್ಣ ಹೇಳಿದರು ಇಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ. ಊಟ ಎಲ್ಲ ಸಖತ್ತಾಗಾಯಿತು. ಅದ್ರ ಜೊತೆಗೆ ಇಲ್ಲಿ ರಬಡಿ ಕೂಡ ಚೆನ್ನಾಗಿ ಸಿಗುತ್ತೆ. ಪ್ಯೂರ್ ಕೋವಾ ಹಾಕ್ಬಿಟ್ಟು ರಬಡಿ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು. ಇಲ್ಲಿ ದಿನ ಸೂಪರ್ ಸೂಪರ್. ಎಸ್ ಎಸ್ ಸೂಪರ್. ಡ್ರೈವರ್ ಹೋಟೆಲ್ ಪಕ್ಕದಲ್ಲೇ ಸ್ಟ್ರೀಟ್ ಇದೆ. ಅಲ್ಲಿ ನೀವು ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಶಾಪಿಂಗ್ ಕೂಡ ಮಾಡ್ಬೋದು. ಅಂದರೆ ಈ ಥರ ಪಾರ್ಟಿ ವೇರ್ ಲೆಹೆಂಗಾ, ಕುರ್ತಾ ಸೆಟ್ಟು ಎಲ್ಲನೂ ಸಿಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಇವಾಗ ಮತ್ತೆ ಮೈಸೂರು ಪ್ಯಾಲೇಸ್ ಕಡೆ ಬಂದ್ವಿ. ಇದೇ ಥರ ಫುಲ್ ಟೈಮ್ ಪಾಸ್ ಮಾಡಿದ್ದೀವಿ ಗೊತ್ತಾ. ತುಂಬ ಅಂದರೆ ತುಂಬ ಮಜಾ ಬರ್ತಿತ್ತು. ಮೈಸೂರು ಬಿಟ್ಟು ಗುಲ್ಬರ್ಗ ಬರೋದಕ್ಕೆ ಮನಸ್ಸೇ ಇರಲಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಅಂದರೆ 8th ಡೇ ಅಂತ ಹೇಳ್ಬೋದು ಮೈಸೂರಲ್ಲಿ. ಮತ್ತೆ ಡ್ರೈವರ್ಸ್ಗೆ ಬಂದ್ವಿ, ಯಾಕಂದರೆ ಟೇಸ್ಟ್ ಅಷ್ಟು ಸಖತ್ತಾಗಿದೆ. ಆ್ಯಂಡ್ ನಾನಂತೂ 1-2 kg ವೇಟ್ ಗೇನ್ ಆಗಿರ್ಬೋದು, ಬರೀ ಹೊರಗಡೆ ತಿನ್ನೋದಾಗಿದೆ. ಆ್ಯಂಡ್ ಮತ್ತೆ ಸೇಮ್ ಐಟಮ್ಸು, ಅನ್ನ ಮತ್ತು ಟೊಮೆಟೊ ರಸಮ್ ಸಿಗುತ್ತೆ, ಅದು ಟೇಸ್ಟ್ ಮಾಡಿದ್ದು ಆದಮೇಲೆ ಮತ್ತೆ ಕೋವಾ ರಬಡಿ ಟೇಸ್ಟ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. 9th ಡೇ ಇನ್ ಮೈಸೂರು. ಇವಾಗ ಟೈಮ್ ಆಗ್ತಿದೆ ರಾತ್ರಿ 9:30. ನಾವು ಚಾಮರಾಜಪುರನಲ್ಲಿರೋ ಉಸ್ಮಾನ್ ಡ್ರೈ ಗೋಬಿನ ಟ್ರೈ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ತಿಂದಮೇಲೆ ಹೇಳ್ತೀನಿ ಟೇಸ್ಟ್ ಹೇಗಿತ್ತು ಅಂತೇಳಿ. ಈ ಥರ ಗೋಬಿ ಡ್ರೈನ ನಾನು ಎಲ್ಲೂ ಟ್ರೈಯೇ ಮಾಡಿರಲಿಲ್ಲ, ತಿಂದೇ ಇರಲಿಲ್ಲ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿದೆ. ನೀವು ಫಸ್ಟ್ ಬೈಟಿಂದ ಹಿಡಿದು ಕೊನೆಯವರೆಗೂ ತಿಂದರೂ ಆ ಕ್ರಿಸ್ಪ್ ಹಾಗೆ ಉಳಿದಿತ್ತು ಗೊತ್ತಾ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ಶ್ರೀ ಅನ್ನಪೂರ್ಣೇಶ್ವರಿ ಅಂತೇಳಿ ಫಾಸ್ಟ್ ಫುಡ್ ಸೆಂಟರ್ ಇದೆ, ಇಲ್ಲಿಂದ ಇಡ್ಲಿ ಮತ್ತು ದೋಸೆ ಕೂಡ ಆರ್ಡರ್ ಮಾಡಿದ್ವಿ. ಇದು ಕೂಡ ಟೇಸ್ಟು ಚೆನ್ನಾಗಿತ್ತು. ಸೊ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಇಲ್ಲಿ ಗೋಬಿ ಡ್ರೈ, ಇಡ್ಲಿ, ದೋಸೆ ತಿಂದಿದ್ದು ಆಯಿತು. ಅದಾದಮೇಲೆ ಅಕ್ಕಿ ರೊಟ್ಟಿ ಮತ್ತು ರೈಸ್ ಬಾತ್ ಟೇಸ್ಟ್ ಮಾಡಬೇಕು ಅಂತೇಳಿ ಮತ್ತೆ ಸ್ವಲ್ಪ ಮುಂದೆ ಬಂದ್ವಿ. ಆ್ಯಂಡ್ ಇಲ್ಲಿ ರೈಸ್ ಬಾತ್ ಮತ್ತು ಅಕ್ಕಿ ರೊಟ್ಟಿ ಎಲ್ಲ ಟೇಸ್ಟ್ ಮಾಡ್ತೀವಿ. ರಾತ್ರಿ 12:30 ಆಗ್ತಿದೆ. ಮನೆ ಕಡೆ ಹೋಗ್ತಾ ಇದ್ದೀವಿ. ನಮಸ್ತೆ ಬಸ್, ನಮಸ್ತೆ. 10th ಡೇ ಇನ್ ಮೈಸೂರು. ಇವತ್ತು 9th ಏಪ್ರಿಲ್ ಅಂದರೆ ಯುಗಾದಿ ಹಬ್ಬ. ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ, ಇವತ್ತು ಶ್ರುತಿಯವರು ಕೈಯಾರೆ ಹೋಳಿಗೆ ಅಡುಗೆ ಮಾಡಿದರು. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಟೇಸ್ಟು. ಅದನ್ನು ಎಂಜಾಯ್ ಮಾಡಿದ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ಇವಾಗ ಟೈಮು 8:30 ಆಗ್ತಿದೆ. ಚಾಮುಂಡಿ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟದ ಕ್ಲಿಪ್ಪಿಂಗ್ಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ನಾನು ಮತ್ತು ಸನ್ನು ಟೆಂಪಲ್ ಒಳಗಡೆ ಹೋಗೋಕ್ಕಾಗಿಲ್ಲ, ಯಾಕೆ ಅಂತ ರೀಸನ್ ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ಸಿಗ್ತೀನಿ ನಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬೈ ಬೈ, ಲಾಟ್ಸ್ ಆಫ್ ಲವ್.